ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಈಗ ಏನು ನೀಲಮ್ಮ ಅವ್ರು ಹಾಡಿದ್ರಲ್ಲ, ಬಹಳ ಅದ್ಭುತವಾದಂಥ ಹಾಡು. ಜೊತೆಗೆ ಅದು ಇತ್ತೀಚೆಗೆ ಅಂದ್ರೆ ನಮ್ಮ ಸಮಕಾಲೀನರು ಮಲ್ಲಣ್ಣ ದೊಡ್ಡೇರಿ ಅಂತ ಹೇಳಿ ಚಳ್ಳಕೆರೆ ತಾಲೂಕಲ್ಲಿ ಒಂದು ದೊಡ್ಡೇರಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಅವರ ಆಶ್ರಮ ಇದೆ. ನಾನು ಹೋಗಿದ್ದೆ ಚಳ್ಳಕೆರೆಯಲ್ಲಿ ಪ್ರವಚನ ಮಾಡುವಾಗ ಅವ್ರನ್ನ ಭೇಟಿಯಾಗಿದ್ದೆ. ಅವರ ಆಶ್ರಮಕ್ಕೆ ಹೋಗಿ ಮತ್ತು ದಯಾಮಯ ಅಂತ ಒಂದು ಹಾಡಿ ಇದೆಯಲ್ಲ, ದಯಾಮಯ ಗುರು ಕರುಣಾಮಯ, ಅದು ಕೂಡ ಅವ್ರು ಬರೆದಿದ್ದೆ. ಅದು ಮುಂದೆ ಕೆಲವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರವ್ರ ಗುರುಗಳ ಹೆಸರು ಹಾಕೊಂಡ್ಬಿಡ್ತಿದ್ದಾರೆ. ಸಿದ್ಧಾರೂಢ ಹಂಗೆಲ್ಲ ಹಾಕ್ಬಾರ್ದು. ಕಣ್ಣೇಶ್ವರ, ಆ ಕನ್ನೇಶ್ವರ ಅಂತ ಮಾಡಿದಾರ ಅವರು. ಆದ್ರೆ ವಾಸ್ತವಿಕವಾಗಿ ಕಣ್ಣೇಶ್ವರ ಸರಿ. ಅದು ಕನ್ನೇಶ್ವರ ಅಂತಂದ್ರೆ ಕನ್ನ ಪ್ಲಸ್ ಈಶ್ವರ ಆಗೋಗ್ಬಿಡುತ್ತೆ. ಕನ್ನ ಹಾಕೋದು ಅದು ಅಷ್ಟು ಸೂಕ್ತ ಆಗಲ್ಲ. ಕಣ್ಣ ಪ್ಲಸ್ ಈಶ್ವರ, ಕಣ್ಣೇಶ್ವರ ಅಂದ್ರೆ ಕಣ್ಣಿನ ಈಶ್ವರ, ಅದು ಅರ್ಥ ಆಗುತ್ತೆ. ಬೇಡರ ಕಣ್ಣಪ್ಪನ ಈಶ್ವರ, ಅದು ಅರ್ಥ ಆಗುತ್ತೆ. ಅದರಿಂದ ಗುರು ಕಣ್ಣೇಶ್ವರ ಅಂದ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಆದ್ರೆ ಅವರ ಹಾಡುಗಳಲ್ಲಿ ಬರುವಾಗ ಮತ್ತು ಹಾಡೋರೆಲ್ಲ ಕನ್ನೇಶ್ವರ ಅಂತಾನೆ ಹಾಡ್ತಾರೆ. ಯಾಕಂದ್ರೆ ಅವ್ರೂರಲ್ಲಿ ಕನ್ನೇಶ್ವರ ಅಂತ ದೇವರು ಇದೆ, ಅಲ್ಲೊಂದು ದೇವಸ್ಥಾನ ಎಲ್ಲ ಇದೆ. ಅಲ್ಲೇ ಅವರು ಮಠ ಮಾಡ್ಕೊಂಡಂಗೆ ಕಾಣ್ತಾರೆ. ಬಹಳ ಅದ್ಭುತವಾದ ಹಾಡು. ಅಂದ್ರೆ ಈಗಿನ ತಲೆಮಾರಲ್ಲಿ ಇಂಥ ಹಾಡುಗಳು ಬಂದಿರೋದು ತುಂಬಾ ಕಡಿಮೆ. ಮತ್ತೆ ಅವರು ಸ್ವಲ್ಪನಾದ್ರೂ ಅನುಭವಿಸಿದ್ದಾರೆ ಅಂತ ಅನ್ಸುತ್ತೆ. ಸುಮ್ಮನೆ ಹಾಡು ಬರೆಯಕ್ಕಾಗಲ್ಲ. ಆಮೇಲೆ ಸಹಜವಾಗಿ ಬಂದಿದೆ, ಅದು ಕಷ್ಟಪಟ್ಟು ಬರೆಯೋದು ಕವಿತೆ ಅಲ್ಲ. ಆದ್ರೆ ಸಣ್ಣ ಸಣ್ಣ ಸಾಲುಗಳು ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ನೋಡೋಣ. ಇವತ್ತು ನನಗೆ ಹಾಡಕ್ಕಾಗಲ್ಲ ಅಂತ ಅನ್ಸುತ್ತೆ, ನೆಗಡಿ ಆಗಿದೆ. ಆದ್ರೂ ಆಮೇಲೆ ಇನ್ನೂ ಎಲ್ಲೂ ಹಾಡಿಲ್ಲ, ಅದನ್ನ ಕಂಠಪಾಠ ಮಾಡಕ್ ಪ್ರಯತ್ನ ಪಟ್ಟಿದ್ದೆ. ಆದ್ರೆ ಪೂರ ಬರುತ್ತೋ ಇಲ್ವಾ ನೀಲಮ್ಮ ಅಂತ ಜ್ಞಾಪಿಸ್ಬೋದು. ಹಿಂಗಾಗಿ ಏನ್ ತೊಂದರೆ ಇಲ್ಲ. ಆದ್ರೆ ಅರ್ಥ ಮಾತ್ರ ಅದ್ಭುತವಾಗಿದೆ. ಯಾಕಂದ್ರೆ ಇವಾಗ ಈಗಿನ ಪರಿಭಾಷೆಗೆ ಹೊಂದ್ಕೊಳ್ಳೋ ಹಾಗೆ ಹೇಳಿದರು. ಈಗ ಮನುಷ್ಯನಿಗೆ, ಭಾರತೀಯ ಮನಸ್ಸಿಗೆ ಹಣದ ಬಗ್ಗೆ ಬಹಳ ಆಸೆ ಇದೆ. ಎಲ್ಲರೂ, ಚಿಕ್ಕವರು, ದೊಡ್ಡವರು, ಬಡವರು, ಮಧ್ಯಮ ವರ್ಗದವರು, ಶ್ರೀಮಂತರು, ರಾಜಕಾರಣಿಗಳು, ಉದ್ಯಮಿಗಳು, ಎಲ್ರಿಗೂ ಹಣ 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 ಹಣ. ಅಂದ್ರೆ ಈ ಹಣ ಅನ್ನುವಂಥದ್ದು ನೆಮ್ಮದಿ ಕೊಡಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಅದನ್ನು ಗಳಿಸೋದು ಯಾರು ಬಿಡಲ್ಲ. ಈಗ ಎಂಥ ನಿರ್ಲಿಪ್ತ ಜೀವಿ ಇದ್ದಾನೆ ಅಂದ್ರು ಕೂಡ ಯಾರೋ ಒಬ್ಬ ರಾಜಕಾರಣಿ ಬಂದು ಒಂದು 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ರೆ ಅವನಿಗೆ ಎಲ್ಲಾ ರೀತಿ ಸನ್ಮಾನಗಳು, ಹೊಗಳಿಕೆಗಳು. ಅವನ್ ಏನಾರ ಮಾಡಿರ್ಲಿ, ಅವನ್ ಎಷ್ಟು ಸಾರಿ ಜೈಲ್ಗೆ ಹೋಗಿ ಬಂದಿರ್ಲಿ, ಗೊತ್ತಾಯ್ತಲ್ಲ. ಅದು ಈಗಿನ ಕಾಲದ ಒಂದು ಮೆಂಟಾಲಿಟಿ ಆಗಿದೆ. ಆ ನಿಧಿ ಅಂದ್ರೆ ಎಲ್ರಿಗೂ ಆಸೆ ಇರ್ತಕ್ಕಂಥದ್ದು ರತ್ನದ ನಿಧಿ, ಅದನ್ನೇ ಬಳಸ್ಕೊಂಡು ಬಹಳ ಅದ್ಭುತವಾಗಿ ಈ ಮಾತನ್ನ ಅವ್ರು ಹೇಳಿದ್ದಾರೆ, ಹಾಡನ್ನು ಹೇಳಿದ್ದಾರೆ. ಪ್ರಯತ್ನ ಮಾಡೋಣ, ನೋಡೋಣ. ಮುತ್ತಿನಂತ ಮಾತು ಕೇಳಮ್ಮ, ಗುರುವಿಗೆ ನೀ ಶರಣಾಗಮ್ಮ. ಮುತ್ತಿನಂತ ಮಾತು ಕೇಳಮ್ಮ, ಗುರುವಿಗೆ ನೀ ಶರಣಾಗಮ್ಮ. ರತ್ನದ ನಿಧಿಯೊಳಗುಂಟಮ್ಮ, ಮುಚ್ಚಿಕೊಂಡಿವೆ 7 ಪದರಮ್ಮ. ರತ್ನದ ನಿಧಿಯೊಳಗುಂಟಮ್ಮ, ಮುಚ್ಚಿಕೊಂಡಿವೆ 7 ಪದರಮ್ಮ. ಮುತ್ತಿನಂತ ಮಾತು ಕೇಳಮ್ಮ, ಗುರುವಿಗೆ ನೀ ಶರಣಾಗಮ್ಮ. ಮುತ್ತಿನಂತ ಮಾತು ಕೇಳಮ್ಮ, ಗುರುವಿಗೆ ನೀ ಶರಣಾಗಮ್ಮ. ಕಾಶಿಗೆ ಹೋದರದು ಇಲ್ಲಮ್ಮ, ಕಾಸು ಕೊಟ್ಟರದು ಸಿಗದಮ್ಮ. ಕಾಶಿಗೆ ಹೋದರದು ಇಲ್ಲಮ್ಮ, ಕಾಸು ಕೊಟ್ಟರದು ಸಿಗದಮ್ಮ. ನಂಬಿಕೆ ಇಟ್ಟಿರಬೇಕಮ್ಮ, ಸಾಧಿಸಿ ರತ್ನವ ಪಡೆಯಮ್ಮ. ನಂಬಿಕೆ ಇಟ್ಟಿರಬೇಕಮ್ಮ, ಸಾಧಿಸಿ ರತ್ನವ ಪಡೆಯಮ್ಮ. ಮುತ್ತಿನಂತ ಮಾತು ಕೇಳಮ್ಮ, ಗುರುವಿಗೆ ನೀ ಶರಣಾಗಮ್ಮ. ಗುರುವಿಗೆ ನೀ ಶರಣಾಗಮ್ಮ.
ಗಂಗಾ ಯಮುನೆಯೊಳೀಜಮ್ಮ ಸಂಗಮದೊಳು ನೀ ಮುಳುಗಮ್ಮ. ಗಂಗಾ ಯಮುನೆಯೊಳೀಜಮ್ಮ ಸಂಗಮದೊಳು ನೀ ಮುಳುಗಮ್ಮ. ನಿಶ್ಚಲಳಾಗಿರು ತಂಗಮ್ಮ ಅಲೆಗಳ ಹೊಡೆತ ಬಾಳಮ್ಮ. ನಿಶ್ಚಲಳಾಗಿರು ತಂಗಮ್ಮ ಅಲೆಗಳ ಹೊಡೆತ ಬಾಳಮ್ಮ. ಮುತ್ತಿನಂತ ಮಾತು ಕೇಳಮ್ಮ ಗುರುವಿಗೆ ನೀ ಶರಣಾಗಮ್ಮ. ಗುರುವಿಗೆ ನೀ ಶರಣಾಗಮ್ಮ. ನೀಲಿಯ ಗುಡ್ಡಗಳೆರಡುಂಟಮ್ಮ ಮಧ್ಯದ ನೀಲಿಯ ಗುಡ್ಡಗಳೆರಡಮ್ಮ ನಡು ಮಧ್ಯದಿ ದಶಮ ದ್ವಾರಮ್ಮ. ತೈಲವಿಲ್ಲದ ಜ್ಯೋತಿ ಕಾಣಮ್ಮ ಶಾಖವಿಲ್ಲದ ಪ್ರಕಾಶಮ್ಮ. ತೈಲವಿಲ್ಲದ ಜ್ಯೋತಿ ಕಾಣಮ್ಮ ಶಾಖವಿಲ್ಲದ ಪ್ರಕಾಶಮ್ಮ. ಮುತ್ತಿನಂತ ಮಾತು ಕೇಳಮ್ಮ ಗುರುವಿಗೆ ನೀ ಶರಣಾಗಮ್ಮ. ಮುತ್ತಿನಂತ ಮಾತು ಕೇಳಮ್ಮ ಗುರುವಿಗೆ ನೀ ಶರಣಾಗಮ್ಮ. ತಾರೆಗಳಿಲ್ಲದ ಗಗನಿತ್ತಮ್ಮ ಮಿಂಚದೆ ಬರಸಿಡಿ ಬೆರಗಿತ್ತಮ್ಮ. ತಾರೆಗಳಿಲ್ಲದ ಗಗನಿತ್ತಮ್ಮ ಮಿಂಚದೆ ಬರಸಿಡಿ ಬೆರಗಿತ್ತಮ್ಮ. ಮೋಡವಿಲ್ಲದೆ ಮಳೆ ಸುರಿದಿತ್ತಮ್ಮ ಭೂಮಿ ಇಲ್ಲದೆ ನೀರು ಹರಿದಿತ್ತಮ್ಮ. ಮೋಡವಿಲ್ಲದೆ ಮಳೆ ಸುರಿದಿತ್ತಮ್ಮ ಭೂಮಿ ಇಲ್ಲದೆ ನೀರು ಹರಿದಿತ್ತಮ್ಮ. ಮುತ್ತಿನಂತ ಮಾತು ಕೇಳಮ್ಮ ಗುರುವಿಗೆ ನೀ ಶರಣಾಗಮ್ಮ. ಮುತ್ತಿನಂತ ಮಾತು ಕೇಳಮ್ಮ ಗುರುವಿಗೆ ನೀ ಶರಣಾಗಮ್ಮ. ಶಿವತ ಕಟ್ಟಿದ ಪುರವಮ್ಮ ಇಟ್ಟನೊಂಬತ್ತು ಕದವಮ್ಮ. ಶಿವತ ಕಟ್ಟಿದ ಪುರವಮ್ಮ ಇಟ್ಟನೊಂಬತ್ತು ಕದವಮ್ಮ. ಕಾಣದ ಕದವಂದಿತ್ತಮ್ಮ ಆರು ಮೆಟ್ಟಿಲ ಹತ್ತಿ ನೋಡಮ್ಮ. ಕಾಣದ ಕದವಂದಿತ್ತಮ್ಮ ಆರು ಮೆಟ್ಟಿಲ ಹತ್ತಿ ನೋಡಮ್ಮ. ಮುತ್ತಿನಂತ ಮಾತು ಕೇಳಮ್ಮ ಗುರುವಿಗೆ ನೀ ಶರಣಾಗಮ್ಮ. ಮುತ್ತಿನಂತ ಮಾತು ಕೇಳಮ್ಮ ಗುರುವಿಗೆ ನೀ ಶರಣಾಗಮ್ಮ. ದೇಹ ಮಂಗವೊಂದು ಮೂರ್ಛೆ ಹೋಗಿತ್ತಮ್ಮ ಸಂಗಡಿಗರ ಸದ್ದಡಗಿತ್ತಮ್ಮ. ಮಂಗವೊಂದು ಮೂರ್ಛೆ ಹೋಗಿತ್ತಮ್ಮ ಸಂಗಡಿಗರ ಸದ್ದಡಗಿತ್ತಮ್ಮ. ದೇಹ ಕದಿಕ ಪುರಧೀಶಮ್ಮ ಗುರುವು ಕಣ್ಣೇಶನ ವಾಸಮ್ಮ. ದೇಹ ಕದಿಕ ಪುರಧೀಶಮ್ಮ ಗುರುವು ಕಣ್ಣೇಶನ ವಾಸಮ್ಮ. ಮುತ್ತಿನಂತ ಮಾತು ಕೇಳಮ್ಮ ಗುರುವಿಗೆ ನೀ ಶರಣಾಗಮ್ಮ. ರತ್ನದ ನಿಧಿಯೊಳಗುಂಟಮ್ಮ ಮುಚ್ಚಿಕೊಂಡಿವೆ ಏಳು ಪದರಮ್ಮ. ಮುತ್ತಿನಂತ ಮಾತು ಕೇಳಮ್ಮ ಗುರುವಿಗೆ ನೀ ಶರಣಾಗಮ್ಮ. ಗುರುವಿಗೆ ನೀ ಶರಣಾಗಮ್ಮ. ಗುರುವಿಗೆ ನೀ ಶರಣಾಗಮ್ಮ. ಇದು ಗುರುವಿಗೆ ನೀ ಶರಣರ ಮುತ್ತಿನಂತ ಮಾತು ಕೇಳಮ್ಮ. ಅಲ್ಲಿಂದನೇ ಶುರುವಾಗ್ಬಿಡುತ್ತೆ. ಯಾಕಂದ್ರೆ ಎಲ್ರಿಗೂ ಆಸೆ ಇರೋದು ಮುತ್ತಿನ ಮೇಲೆ. ಅದಕ್ಕೆ ಮುತ್ತಿನಂತ ಮಾತು ಕೇಳಮ್ಮ ಗುರುವಿಗೆ ನೀ ಶರಣಾಗಮ್ಮ. ರತ್ನದ ನಿಧಿಯೊಳಗುಂಟಮ್ಮ ಮುಚ್ಚಿಕೊಂಡಿವೆ ಏಳು ಪದರಮ್ಮ. ಏಳು ಪದರ ಅಂದ್ರೆ ಗೊತ್ತು ನಿಮಗೆಲ್ಲ. ಏನು ಯಾರಾದ್ರೂ ಹೇಳ್ಬೋದಾ? ಏಳು ಪದರಗಳು ಯಾವ್ದಂತ? ಸಪ್ತಧಾತುಗಳು. ಸಪ್ತಧಾತುಗಳು ಅಂದ್ರೆ ಗೊತ್ತಾಯ್ತಲ್ವಾ? ರಸ, ರಕ್ತ, ಮಾಂಸ, ಮಜ್ಜೆ, ಅಸ್ಥಿ, ಶುಕ್ಲ ಅಂತ ಹೇಳಿ 7 ಸುತ್ತಿನ ಕೋಟೆ ಅಂತಾನು ಕರೀತಾರೆ ಈ ಶರೀರಕ್ಕೆ. ಅದಕ್ಕೆ 7 ಸುತ್ತಿನ ಕೋಟೆ ಅಂತ ಹೇಳೋದು ಈ 7 ಪದರಗಳು ಇರೋದ್ರಿಂದಾನೆ. ಅಂದ್ರೆ ಸಪ್ತಧಾತುಗಳಿಂದ ಆಗಿರುವಂತ ಶರೀರ.
ಇದ್ರ ವೈಶಿಷ್ಟ್ಯ ಏನು ಅಂತಂದ್ರೆ, ಈ 7 ಧಾತುಗಳನ್ನ ಬೇರೆ ಬೇರೆ ಮಾಡ್ಬಿಟ್ರೆ ನಿಮಗೆ ಕೇಳಕ್ಕೂ ಚಂದ ಅಲ್ಲ, ನೋಡಕ್ಕೂ ಚಂದ ಅಲ್ಲ. ಗೊತ್ತಾಯ್ತಲ್ಲ? ಅಂದ್ರೆ ಬರೇ ರಕ್ತ ನೋಡಿ ಭಯಾನಕ, ಬರೇ ರಸ ಅರ್ಥವೇ ಇಲ್ಲ, ರಸ ರಕ್ತ ಮಾಂಸ. ಆದ್ರೆ ಈ ಶರೀರಕ್ಕೆ ಪರಮಾತ್ಮ ಈ ಚರ್ಮ ಅನ್ನುವಂತ ಹೊದಿಕೆಯನ್ನು ಒದಿಸ್ಬಿಟ್ಟು ಎಷ್ಟು ಚಂದ ಮಾಡಿದಾನೆ ನೋಡಿ. ಅದಕ್ಕೆ ನಾಗರಿಕತೆ ಬಟ್ಟೆ ಹಾಕೋದ್ ಕಲಿಸ್ತು, ಸ್ನೋ ಪೌಡರ್ ಹಚ್ಕೊಳ್ಳೋದು ಕಲಿಸ್ತು, ಆಭರಣ ಇಟ್ಕೊಳ್ಳೋದು ಕಲಿಸ್ತು, ಎಷ್ಟು ಚಂದ ಮಾಡಿತ್ತು. ಈ ಎಲ್ಲವೂ ಕೂಡ ಒಳಗಿನ ರತ್ನಕ್ಕೆ ಸಮಾನ ಅಲ್ಲ. ಒಳಗೆ ಆನಂದದ ರತ್ನ ನಿಮಗೆ ಇಲ್ಲದೆ ಹೋದ್ರೆ, ಸಂತೋಷದ ರತ್ನ ಇಲ್ಲದೆ ಹೋದ್ರೆ, ಹೊರಗೆ ನೀವು ಎಷ್ಟು ರತ್ನ ಹಾಕೊಂಡ್ರು ಪ್ರಯೋಜನ ಆಗಲ್ಲ. ಅದಕ್ಕೆ ರತ್ನದ ನಿಧಿ ಬರೀ ರತ್ನ ಅಲ್ಲ, ಒಂದ್ ರತ್ನ ಅಲ್ಲದು, ರತ್ನದ ನಿಧಿಯೇ ಒಳಗಡೆ ಇದೆ. ಅದನ್ನ ನೀನು ನೋಡ್ಬೇಕು. ಆದ್ರೆ ಒಂದು ಜನ್ಮದಲ್ಲಿ ನೋಡಕ್ ಆಗಲ್ಲ. ಇದು ಒಂದ್ ಜನ್ಮದಲ್ಲಿ ನೋಡಕ್ ಆಗಲ್ಲ. ನೋಡದೇ ಇರೋದು ತಪ್ಪು ಅಲ್ಲ, ಮತ್ತೆ ಅದನ್ನು ತಿಳ್ಕೊಳ್ಳಿ. ಒಂದೇ ಜನ್ಮದಲ್ಲಿ ಎಲ್ಲರೂ ನೋಡ್ಬಿಡ್ಬೇಕು, ನೋಡಿರೋರು ಬಹಳ ಶ್ರೇಷ್ಠ, ನೋಡದೇ ಇದ್ದವ್ರು ಕನಿಷ್ಠ ಅಂತ ಹಂಗಿಲ್ಲ. ಪರಮಾತ್ಮನ ಸೃಷ್ಟಿಯಲ್ಲಿ ರತ್ನ ಇದೆ ಅಂತ ಗೊತ್ತಿರ್ಲಿ ಸಾಕು. ಕೊನೆ ಪಕ್ಷ ಆ ಗೊತ್ತಿರೋ ರತ್ನದ ಒಂದು ಸಣ್ಣ ರೂಪವೇ ಇವೆಲ್ಲ ಸುಖ, ಸಂತೋಷ, ಆನಂದ ಇದಾವಲ್ಲ. ಈಗ ನೀವು ಊಟ ಮಾಡಿದಾಗ ನಿಮ್ಗೊಂದು ಸುಖ ಆಗತ್ತೆ, ನಿಮ್ಗೆ ಇಷ್ಟವಾದ ತಿಂಡಿ ತಿಂದ್ರೆ ಒಂದು ಸುಖ ಆಗತ್ತೆ. ಅದು ಒಳಗಡೆ ರತ್ನದ ಒಂದು ಸಣ್ಣ ಆಭಾಸ, ಅದು ತಪ್ಪಲ್ಲ. ಅದ್ರ ಮೂಲಕನೇ ಮನುಷ್ಯ ಸಾಗಿ ಬರಬೇಕು. ಅದಕ್ಕೆ ರತ್ನದ ನಿಧಿ ಒಳಗುಂಟು, ಸಾಧಿಸಿ ಅದನ್ನ ನೀನ್ ಕಾಣಬೇಕು. ರತ್ನದ ನಿಧಿ ಒಳಗುಂಟಮ್ಮ ಮುಚ್ಚಿಕೊಂಡಿವೆ ಹೇಳು ಪದರ. ಮೊದಲು ಇದ್ರಾಗ ಹೇಳ್ತಾರೆ, ಮೊದಲೇ ನುಡಿಲಿ ಹೇಳ್ತಾರೆ, ಕಾಶಿಗೆ ಹೋದರದು ಇಲ್ಲಮ್ಮ, ಕಾಸು ಕೊಟ್ಟರದು ಸಿಗದಮ್ಮ. ಕಾಶಿ ಬರೀ ಕಾಶಿ ಇಲ್ಲಿ ಪ್ರಾಸಕ್ಕೋಸ್ಕರ ತಗೊಂಡಿದ್ದಾರೆ. ಮತ್ ಕಾಶಿಗೆ ಹೋದ್ರೆ ಸಿಗಂಗಿಲ್ಲ, ಕೂಡಲ್ ಸಂಘಕ್ಕೆ ಹೋದ್ರೆ ಸಿಗುತ್ತೆ ಅಂತ ಹಂಗೆ ತಿಳ್ಕೊಂಡಿರಿ. ಮತ್ತೆ ಗೊತ್ತಾಯ್ತಲ್ಲ, ಕಾಶಿಗೆ ಹೋದ್ರೆ ಸಿಗಂಗಿಲ್ಲ, ಶ್ರೀಶೈಲಕ್ಕೆ ಹೋದ್ರೆ ಸಿಗಂಗಿಲ್ಲ, ಉಳಿವಿಗೆ ಹೋದ್ರೆ ಸಿಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರಿ. ನಿಮ್ ಕ್ಷೇತ್ರ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತೀರಿ. ಎಲ್ಲೋದ್ರೂ ಅದು ಸಿಗಲ್ಲ. ಅಲಿತಾ ಇದ್ರೆ ನೀವು ಒಳಗಡೆ ಹುಡುಕೊಳ್ಳದೆ ಹೋದ್ರೆ, ಕಾಶಿಗೆ ಹೋದರದು ಸಿಗದಮ್ಮ, ಕಾಸು ಕಾಶಿಗೆ ಹೋದರದು ಇಲ್ಲಮ್ಮ, ಕಾಸು ಕೊಟ್ಟರದು ಸಿಗದಮ್ಮ. ಕಾಸಿನಿಂದ ಖರೀದಿ ಮಾಡಕ್ ಬರಲ್ಲ. ಸಾಧಿಸಿ ಏನು ನಂಬಿಕೆ ಇಟ್ಟಿರಬೇಕಮ್ಮ, ಸಾಧಿಸಿ ರತ್ನವ ಪಡೆಯಮ್ಮ. ಅಂದ್ರೆ ಅದು ಸಾಧಿಸಕ್ಕೆ ಹೊರಟಾಗ ಎಷ್ಟೋ ಸಾರಿ ಪರೀಕ್ಷೆಗಳು ಬರ್ತವೆ. ಏನು ಇಲ್ಲ ಬಿಡ, ಸುಳ್ಳು ಇದೆಲ್ಲ ಹೇಳೋದು. ಯಾರಿಗೆ? ನಮ್ಗೆ ನಿಮ್ಗೆಲ್ಲ. ಹಿಮಾಲಯದಲ್ಲಿ 15-20 ವರ್ಷ ಸಾಧನೆ ಮಾಡಿ, 20-30 ವರ್ಷ ಸಾಧನೆ ಮಾಡಿ, ಏನು ಇಲ್ಲ ನಡಿ ಇವೆಲ್ಲ ಸುಳ್ಳು ಅಂತ ಹೊರಗೆ ಬಂದು ಕೆಳಗೆ ಬಂದು ಮತ್ತೆ ಮಾಮೂಲಿ ಜೀವನ ನಡೆಸಿರೋರು ಇದ್ದಾರೆ. ಗೊತ್ತಾಯ್ತಲ್ವಾ? ಅಂದ್ರೆ ಸುಲಭ ಅಲ್ಲೋದು. ಅದೃಷ್ಟನೂ ಬೇಕು, ಶಕ್ತಿನೂ ಸಾಧನೆನೂ ಬೇಕು, ಸದ್ಮನಸ್ಸಿರ್ಬೇಕು, ಸುಮನಸ್ಸಿರ್ಬೇಕು. ಅದಕ್ಕೆ ನಂಬಿಕೆ ಇಡ್ಬೇಕು ಮೊದಲು. ಇದು ಒಳಗಡೆ ರತ್ನ ಇದ್ದೇ, ನನಗೆ ಸಿಗದೇ ಇರ್ಬೋದು. ಕೆಲವ್ರು ಏನ್ ಮಾಡ್ಬಿಡ್ತಾರೆ, ನಾಸ್ತಿಕರಾಗಿ ಹೋಗ್ಬಿಡ್ತಾರೆ. ಸಾಧನೆಯಲ್ಲಿ ಬರ್ತಕ್ಕಂಥ ಕಷ್ಟಗಳು ನೋಡಿ, ಏನಿಲ್ಲ ಬಿಡಪ್ಪ ಅದೆಲ್ಲ ಸುಳ್ಳು, ಸುಮ್ಮನೆ ಏನೋ ಹೇಳ್ತಾರೆ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತಾರೆ. ನಂಬಿಕೆ ಮೊದಲು ಇಡ್ಬೇಕು. ನಂಬಿಕೆ ಇಟ್ಟಿರಬೇಕಮ್ಮ, ಸಾಧಿಸಿ ರತ್ನವ ಪಡೆಯಮ್ಮ. ಎರಡನೇ ನುಡಿಲಿ ಹೇಳ್ತಾರೆ, ಗಂಗಾ ಯಮುನೆಯೊಳ ಈಜಮ್ಮ, ಸಂಗಮದೊಳು ನೀ ಮುಳುಗಮ್ಮ. ಗಂಗಾ ಯಮುನೆ ಅಂದ್ರೆ ಎಡಗಡೆ ಬಲಗಡೆ ಇಷ್ಟೇ, ಇನ್ನೇನು ಅದರಲ್ಲೇನು ಬಹಳ ವಿಶೇಷ ಇಲ್ಲ. ಈಡ ಪಿಂಗಳ ಅಂತ ಹೇಳ್ತಾರ, ಸೂರ್ಯನಾಡಿ ಚಂದ್ರನಾಡಿ, ಅವೇ ಗಂಗಾ ಯಮುನೆ ಅಂತ ಹೇಳೋದು. ಸಂಗಮ ಅಂದ್ರೆ ಇಲ್ಲಿ ತ್ರಿಕೋಟಿ ಹಣೆ ಹತ್ರ ಅಗ್ನಚಕ್ರ. ಗಂಗಾ ಯಮುನೆಯೊಳು ಈಜಮ್ಮ, ಸಂಗಮದೊಳು ನೀ ಮುಳುಗಮ್ಮ. ಅದೇ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಅಲ್ಲಿ ಸುಷುಮ್ನ ನಾಡಿ ಅಂತ ಸೇರ್ಕೊಳ್ಳುತ್ತೆ, ಮಧ್ಯದಲ್ಲಿ ಬರುತ್ತೆ ಅದು. ಆದ್ರಿಂದ ಗಂಗಾ ಯಮುನೆಯೊಳು ಈಜಮ್ಮ, ಸಂಗಮದೊಳು ನೀ ಮುಳುಗಮ್ಮ, ನಿಶ್ಚಲಳಾಗಿರು ತಂಗಮ್ಮ. ಅಲೆಗಳ ಹೊಡೆತ ಬಾಳಮ್ಮ. ಬಹಳ ಜೋರಾಗ ಹೊಡಿತಾವ ಅಲೆಗಳು. ಹೆಂಗ್ ಹೊಡಿತಾವ ಅಂತ ಹೇಳಿದ್ನಲ್ಲ, ಉಲ್ಟಾ ಮಾಡಾಕ್ ಬಿಡ್ತವೆ. ಆಮೇಲೆ ಯಾರೇ ಅಧ್ಯಾತ್ಮ ಸಾಧನೆ ಮಾಡಕ್ ಹೋದ್ರು ಕೂಡ ಮೊದಲು ಕಸಾಗಕ್ಕೆ ಸಿದ್ಧವಾಗ್ಬೇಕು. ಈಗ ನೀವು ಮಾಮನೆ ನೋಡ್ತಾ ಇದ್ದೀರಾ, ಈಗ ನೀವು ನಾನು ನೋಡ್ತಾ ಇದ್ದೀರಾ. ಆದ್ರೆ 21 ವರ್ಷದ ಹಿಂದೆ, 25 ವರ್ಷದ ಹಿಂದೆ, 30 ವರ್ಷದ ಹಿಂದೆ ಕಸಕ್ಕಿಂತ ಕಡಿಮೆ ಆಗ್ಬಿಡ್ತೀವಿ. ಅದಕ್ಕೆ ರೆಡಿ ಇರ್ಬೇಕು ಯಾವಾಗಲೂ ಆಧ್ಯಾತ್ಮ ಜೀವನಿಗಳು. ತುಂಬಾ ಕೆಳಮಟ್ಟಕ್ಕೂ ತಗೊಂಡೋಗ್ತಾನೆ ಪರಮಾತ್ಮ, ತುಂಬಾ ಮೇಲ್ಮಟ್ಟಕ್ಕೂ ತಗೊಂಡೋಗ್ತಾನೆ. ಆ ಎಲ್ಲಾ ಸಂದರ್ಭದಲ್ಲೂ ಅಲೆಗಳ ಹೊಡೆತ ಅದು. ಸುಖದ ಅಲೆ, ದುಃಖದ ಅಲೆ, ಕೀರ್ತಿಯ ಅಲೆ, ಅಪಕೀರ್ತಿಯ ಅಲೆ, ಸ್ತುತಿಯ ಅಲೆ, ನಿಂದೆಯ ಅಲೆ, ಇವು ಬಂದೇ ಬರ್ತವೆ. ಇವುಗಳನ್ನ ತಡ್ಕೊಳಕ್ಕೆ ಸಿದ್ಧವಾಗಿರ್ಬೇಕು. ಅಲೆಗಳ ಹೊಡೆತ ಬಹಳಮ್ಮ, ನಿಶ್ಚಲಳಾಗಿರು ತಂಗೆಮ್ಮ, ಅಲೆಗಳ ಹೊಡೆತ
ಬಾಳಮ್ಮ. ನೀಲಿಯ ಗುಡ್ಡಗಳೆರಡಮ್ಮ, ನಡು ಮಧ್ಯದಿ ದಶಮ ದ್ವಾರಮ್ಮ. ಅಂದ್ರೆ ಇಲ್ಲಿ ನೀಲಿಯ ಗುಡ್ಡಗಳು ಅಂತಂದ್ರೆ ಪ್ರಾಯಶಃ ಎರಡು ಅರ್ಥ ತಗೋಬಹುದು. ಕಣ್ಣುಗಳು ಅಂತ ತಗೋಬಹುದು. ಕಣ್ಣು ನೀಲಿ ಇರ್ತಾವ, ಹೌದಾ? ನೀಲಿಯ ಗುಡ್ಡಗಳೆರಡಮ್ಮ ಅಂದ್ರೆ ಕಣ್ಣುಗಳು. ನಡುವೆ ಮೂರನೇ ಕಣ್ಣಿದೆ, ಅದು ದಶಮ ದ್ವಾರ. ಇಲ್ಲಿ ಅಗ್ನಚಕ್ರ ನಡು ಮಧ್ಯದಿ ದಶಮ ದ್ವಾರಮ್ಮ. ತೈಲವಿಲ್ಲದ ಜ್ಯೋತಿ ಕಾಣಮ್ಮ, ಶಾಖವಿಲ್ಲದ ಪ್ರಕಾಶಮ್ಮ. ಅದ್ಭುತವಾದಂತಹ ದರ್ಶನ ಇದು. ಅಂದ್ರೆ ಅಲ್ಲಿ ಜ್ಯೋತಿ ಕಾಣಿಸಕ್ ಶುರುವಾಗತ್ತೆ. ಕೆಲವರಿಗೆ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಸಾಧನೆ ಮಾಡೋರ್ಗೂ ಕೂಡ ಕಾಣಿಸುತ್ತದು. ಕಣ್ಣು ಮುಚ್ಚಿದಾಗ ನೀವು ಧ್ಯಾನದಲ್ಲಿ ಸ್ವಲ್ಪ ಮುಂದೆ ಹೋದವ್ರಿಗೂ ಕೂಡ ಕೆಲವು ಸಾರಿ ಕಾಣಿಸ್ಬೋದು, ಕೆಲವು ಸಾರಿ ಕಾಣಿಸದೇ ಇರ್ಬೋದು. ಒಂದ್ ದಿವಸ ಕಾಣಿಸ್ಬಿಟ್ಟು ವರ್ಷಾನ್ಗಟ್ಲೆ ಕಾಣಿಸ್ದಂಗೂ ಇರ್ಬೋದು. ನೀಲಿಯ ಗುಡ್ಡಗಳೆರಡಮ್ಮ, ನಡು ಮಧ್ಯದಿ ದಶಮ ದ್ವಾರಮ್ಮ. ದಶಮ ದ್ವಾರ ಅಂತ ಕರೆದಿದ್ದಾರೆ, ಸಹಸ್ರಾರ ಚಕ್ರ ಇರ್ಬೋದು. ಆದ್ರೆ ದಶಮ ದ್ವಾರ ಅಂದ್ರೆ ಹಿಂಗ್ ತಗೋಬೇಕು ನಾವು. 9 ದ್ವಾರಗಳಿದಾವಲ್ಲ, ಅವು ನಮ್ ಕಣ್ಣಿ ನಿಲ್ಕ್ತವೆ, ಅನುಭವಕ್ಕೆ ಬರ್ತವೆ. ಈ ದಶಮ ದ್ವಾರ ಇದೆಯಲ್ಲ, ಅದ್ ನಿಲ್ಕಲ್ಲ. ಅಲ್ಲಿ ಮುಂದೆ ಬಳಸ್ತಾರಲ್ಲ ಅವರು, ತೈಲವಿಲ್ಲದ ಜ್ಯೋತಿ, ಅದೇ ಕಾಣಿಸೋದು. ಶಾಖವಿಲ್ಲದ ಪ್ರಕಾಶ ಅಂದ್ರೆ ಈ ನಿಮ್ಮ ದೀಪದ ಬೆಳಕು, ಲೈಟಿನ ಬೆಳಕು, ಬೆಂಕಿ ಬೆಳಕು ಕೆಲ ಶಾಖ ಇರ್ತದೆ, ಪ್ರಕಾಶನೂ ಇರ್ತದೆ. ಆದ್ರೆ ಈ ಪ್ರಕಾಶಕ್ಕೆ ಶಾಖವಿಲ್ಲದ ಪ್ರಕಾಶ, ತೈಲವಿಲ್ಲದ ಜ್ಯೋತಿ. ಶಿವತಾ ಕಟ್ಟಿದ ತಾರೆಗಳಿಲ್ಲದ ಗಗನಿತ್ತಮ್ಮ, ಮಿಂಚದೆ ಬರ ಸಿಡಿಲೆರಗಿತ್ತಮ್ಮ. ಅನುಭವಗಳಾಗ್ತವೆ. ಅಂದ್ರೆ ಸಿಡಿಲ್ ಶಬ್ದ ಕೇಳಿಸ್ಬೋದು, ಬೇರಿ ನಗಾರಿ ಶಬ್ದಗಳು ಕೇಳಿಸ್ಬೋದು. ಹೆದರ್ಕೋಬಾರ್ದು ಅವಾಗ. ಸಾಧಕರಿಗೆ ಏನೇನೋ ಶಬ್ದಗಳು ಕೇಳಿಸ್ಬೋದು. ಕೆಲವು ಸಾರಿ ಅದಕ್ಕಿಂತ ಮುಂಚೆ ಕುಶಬ್ದಗಳು, ಅಪಶಬ್ದಗಳು, ಯಾರೋ ನಕ್ಕಂಗೆ, ಪಿಶಾಚಿ ತರ ಏನೆಲ್ಲ ಕೇಳಿಸ್ಬೋದು. ಹೆದರಬಾರ್ದು. ಆದ್ರೆ ಕೊನೆಗೆ ಅನುಭವ ಏನಪ್ಪಾ ಅಂದ್ರೆ, ತಾರೆಗಳಿಲ್ಲದ ಗಗನಿತ್ತಮ್ಮ, ಮಿಂಚದೆ ಭರಸಿಡಿಗಿತ್ತಮ್ಮ, ಮೋಡವಿಲ್ಲದೆ ಮಳೆ ಸುರಿದಿತ್ತಮ್ಮ, ಭೂಮಿ ಇಲ್ಲದೆ ನೀರು ಹರಿದಿತ್ತಮ್ಮ. ಇದು ಅನುಭವ. ಅಂದ್ರೆ ಮೋಡವಿಲ್ಲದೆ ಬೆಳೆಗರೆಯಿತು ಅಂತ ಓಶೋ ಪುಸ್ತಕವೊಂದನ್ನೇ ಬರೆದಿದ್ದಾರೆ. ರಬಿಯಾ ಅನ್ನುವ ಸಂತಳ ಮೇಲೆ ಮೋಡವಿಲ್ಲದ ಬೆಳೆಗರೆಯಿತು ಅಂತ ಹೇಳಿ ಒಂದು ಪುಸ್ತಕನೇ ಇದೆ. ಆ ತತ್ವಜ್ಞಾನದ ಕ್ಷೇತ್ರದಲ್ಲಿ ಓಶೋರು ಪ್ರವಚನದ ಪುಸ್ತಕ ಮಾಡಿದ್ದಾರೆ. ಆಮೇಲೆ ಶಿವತಾ ಕಟ್ಟಿದ ಪುರವಮ್ಮ, ಇಟ್ಟನೊಂಬತ್ತು ಕದವಮ್ಮ. ಆಮೇಲೆ ಕಾಣದ ಕದವೊಂದಿತ್ತಮ್ಮ, ಮೆಟ್ಟಿಲ 6 ಹತ್ತಿ ನೋಡಮ್ಮ. ಅಂದ್ರೆ ಶಿವತಾ ಕಟ್ಟಿದ ಪುರ ಇದು. ಪುರ ಅಂದ್ರೆ ಏನಿದು? ಪುರ ಅಂದ್ರೆ ಯಾವುದು? ನಮ್ ಶರೀರನೇ. ಯಾಕೆ ಸಂಶಯ? ಶಿವತಾ ಕಟ್ಟಿದ್ದು ನಿಮ್ ತಾಯಿ ತಂದೆ ಕಟ್ಟಿದ್ದಲ್ಲ. ನಿಮ್ ತಾಯಿ ತಂದೆ ಕಾರಣರಷ್ಟೇ, ಗೊತ್ತಾಯ್ತಲ್ಲ. ಅವ್ರಿಗೆ ಗೊತ್ತಿಲ್ಲ ಇಂಥ ಪುರನೇ ಕಟ್ಬೇಕು, ಹಿಂಗೆ ಕಟ್ಬೇಕು ಅಂತ. ಯಾಕೆ ಅವ್ರ ಪುರ ಅವ್ರು ಕಟ್ಕೊಂಡಿಲ್ಲ, ಅವ್ರ ಅಪ್ಪ ಅಮ್ಮ ಕಟ್ಟಿದ್ದದು, ಅವ್ರ ಅಪ್ಪ ಅಮ್ಮ ಅವ್ರು ಕಟ್ಟಿದ್ದು. ಆದ್ರೆ ತಾಯಿಯ ಗರ್ಭದಲ್ಲಿ 9 ತಿಂಗಳು, 9 ತಿಂಗಳಲ್ಲಿ ಸಿಮೆಂಟು, ಇಟ್ಟಿಗೆ ಏನೂ ಇಲ್ದಂಗೆ ಅದ್ಭುತವಾದ ಜೀವಂತ ಪುರ ಕಟ್ಬಿಟ್ಟು ಹೊರಗಾಗ್ತಾನೆ. ಅಷ್ಟೇ ಅಲ್ಲ, ಮುಂದೆ ಕಟ್ತಾನೇ ಇರ್ತಾನನ್ನ. ಸಾಯೋ ತನಕನು ಕಟ್ಟೋದು ಕೆಡೋದು ನಡೀತಾನೆ ಇರ್ತದ. ಅದು ಗೊತ್ತಾಯ್ತಲ್ಲ. ರೋಗಗಳು ಬರ್ತವೆ. ಏನ್ ಮಸ್ತ್ ಚಂದ ಕಾಣಿಸ್ತಿರ್ತೀರಿ ಇವತ್ತು, ನಾಳೆ ಯಾವ್ದೋ ರೋಗ ಬಂದಾಗ್ಲೇ ಸ್ವರ್ಗದಂಗೆ ಕಾಣಿಸ್ತಿರ್ತೀರಿ. ಶಿವತಾ ಕಟ್ಟಿದ ಪುರವಮ್ಮ, ಇಟ್ಟನೊಂಬತ್ತು ಕದವಮ್ಮ. 9 ದ್ವಾರ, ಅದಕ್ಕೆ ಕದ ಹಾಕಿದ್ದಾರೆ. ಕಾಣದ ಕದವೊಂದಿತ್ತಮ್ಮ, ಮೆಟ್ಟಿಲ 6 ಹತ್ತಿ ನೋಡಮ್ಮ. ಮೆಟ್ಟಿಲ 6 ಅಂದ್ರೆ 6 ಚಕ್ರಗಳು. 6 ಚಕ್ರಗಳು ಹತ್ತಿ ಇಲ್ಲಿ ಬ್ರಹ್ಮರಂಧ್ರದಲ್ಲಿ ನೋಡ್ಬೇಕು ಆ ಕದವನ್ನು. ಅದು ಓಪನ್ ಮಾಡ್ಕೊಳ್ಬೇಕು. ಕೊನೆಗೆ ಮಂಗ ಒಂದು ಮೂರ್ಛೆ ಹೋಗಿತ್ತಮ್ಮ. ಮಂಗ ಅಂದ್ರೆ ಮನಸ್ಸು. ಇಲ್ಲಿ ಕೊನೆಗೆ ಸಾಕ್ಷಾತ್ಕಾರ ಆದ್ಮೇಲೆ ಮಂಗ ಮೂರ್ಛೆ ಹೊರಟೋಗುತ್ತೆ. ಆದ್ರೆ ಅದ್ಭುತವಾಗಿ ಬಳಸಿದ್ದಾರೆ ಅವರು. ಸಹಜವಾಗಿ ಬಳಸಿದ್ರು ಅಥವಾ ಗೊತ್ತಿಲ್ಲದೆ ಬಳಸಿರೋ ಗೊತ್ತಿಲ್ಲ. ಆದ್ರೆ ಮನಸ್ಸು ಸಾಯಲ್ಲ, ಮೂರ್ಛೆ ಹೋಗುತ್ತೆ ಅಷ್ಟೇ. ಧ್ಯಾನದ ಸಂದರ್ಭದಲ್ಲಿ, ಸಮಾಧಿ ಸಂದರ್ಭದಲ್ಲಿ ಅದು ಮೂರ್ಛೆ ಹೋಗಿರತ್ತಂಗೆ ಇರುತ್ತೆ. ಆಮೇಲೆ ಮತ್ತೆ ಎಚ್ಚರ ಆದಾಗ ಮತ್ತೆ ಮನಸ್ಸು ಆಟ ಮಾಡುತ್ತೆ. ಅದಕ್ಕೆ ಎಂತೆಂಥ ದೊಡ್ಡವರು ಕೂಡ, ಸಾಕ್ಷಾತ್ಕಾರ ಹೊಂದಿದವರು ಕೆಳಗಡೆ ಬಿದ್ದ್ಬಿಟ್ಟಿದ್ದಾರೆ. ಯಾಕಂದ್ರೆ ಆ ಮಂಗನ ಆಟಕ್ಕೆ ಸಿಕ್ಬಿಟ್ಟಿದ್ದಾರೆ ಅವರು, ದೊಡ್ಡವರು ಆದ್ಮೇಲೂ ಸಹಿತ. ಆದ್ರೆ ಮಂಗ ಸಾಯಲ್ಲ. ನಾವು ಸಾಯೋವರೆಗೂ ಮಂಗ ಸಾಯಲ್ಲ, ಮೂರ್ಛೆ ಹೋಗ್ಬೋದು. ಮಂಗ ಒಂದು ಮೂರ್ಛೆ ಹೋಗಿತ್ತಮ್ಮ, ಸಂಗಡಿಗರ ಸದ್ದಡಗಿತ್ತಮ್ಮ. ಸಂಗಡಿಗರು ಅಂದ್ರೆ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅಂತಃಕರಣಗಳು, ಇವೆಲ್ಲ ಕೂಡಿ ಅದು ಮಂಗನ ಸಂಗಡಿಗರ ಸದ್ದಡಗಿತ್ತಮ್ಮ. ದೇಹಕದಿಕ್ಕ ಪುರಾಧೀಶಮ್ಮ.
ದೇಹಕ್ಕೆ ಅಧಿಕವಾದ ಆತ್ಮನ ಬಗ್ಗೆ ಹೇಳ್ತಾರೆ. ಪುರಾಧೀಶ ಆತ್ಮ, ಆಮೇಲೆ ಗುರು ಕಣ್ಣೇಶನ ವಾಸ. ಗುರು ಪರಮಾತ್ಮನ ವಾಸ ಸ್ಥಾನ ಈ ಶರೀರ. ಬರೀ ಆತ್ಮ ಅಷ್ಟೇ ಇಲ್ಲ, ಪರಮಾತ್ಮ ನಿಶ್ಚಲವಾಗಿ ನಿಸ್ಪೃಹವಾಗಿ ಇದ್ದಾನೆ. ಎಂಥ ಕೆಟ್ಟವರಲ್ಲೂ ಆತ್ಮ ಇದೆ ಅಂದ್ರೆ ಅಲ್ಲಿ ಪರಮಾತ್ಮನ ಅಸ್ತಿತ್ವವೂ ಇರ್ತದೆ. ಅಲ್ಲಿ ಆಧಾರ ಚಕ್ರ ಇದೆ ಅಂದ್ರೆ ಸಹಸ್ರಾರ ಚಕ್ರವೂ ಇದ್ದೇ ಇರ್ತದೆ. ಎಲ್ರಿಗೂ, ಒಬ್ರಿಗಿದೆ ಒಬ್ರಿಗಿಲ್ಲ ಅಂತಲ್ಲ, ಎಲ್ಲರಿಗೂ ಇರ್ತದೆ. ಯಾರು ಕಂಡುಕೊಳ್ತಾರೆ ಈ ಜನ್ಮದಲ್ಲಿ, ಯಾರು ಕಂಡುಕೊಳ್ಳಲ್ಲ ಜನ್ಮ ಅದು ಕಂಡುಕೊಳ್ಳೋವರೆಗೂ ಜನ್ಮಾಂತರಗಳು ತಪ್ಪಿದ್ದಲ್ಲ. ಇಲ್ಲಿ ಹುಟ್ಬೋದು, ಪಾಶ್ಚಿಮಾತ್ಯ ಜಗತ್ತಲ್ಲಿ ಹುಟ್ಬೋದು, ಪಾಕಿಸ್ತಾನದಲ್ಲಿ ಹುಟ್ಬೋದು, ಬಾಂಗ್ಲಾದೇಶದಲ್ಲಿ ಹುಟ್ಬೋದು, ಎಲ್ಲರ ಹುಟ್ಟೋದಂತ ತಪ್ಪಿಸ್ಕೊಳಕ್ ಆಗಲ್ಲ. ಅದಕ್ಕೆ ನಾವು ನಮ್ಮ ಭಾರತ ಮಾತೆಯ ಮಡಿಲಲ್ಲೇ ಹುಟ್ಟೋಣ, ಮತ್ತೆ ಮತ್ತೆ ಹುಟ್ಟೋಣ, ಆ ನಿಧಿಯನ್ನು ಸಾಧಿಸೋಣ, ಪರಮಾತ್ಮನನ್ನು ಪಡೆಯೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.